ಹೋದ ದುರಂತವನ್ನ ನೆನಪಿಸುತ್ತಾ ಕುಳಿತರೆ ಮರಳಿ ಬರೋದಿಲ್ಲ ರುದ್ರನ ಮಗಳು. ಮಗ ಮಾಡಿದ ತಪ್ಪಿಗೆ ಅವನಿಗೊಂದು ಮದುವೆ ಮಾಡಿ ಈ ಮನೆಯಿಂದಲೇ ದೂರ ಇಟ್ಟರಾಯ್ತು. ತಾವು 3 ದಿನದಿಂದ ಊಟ ಮಾಡಿಲ್ಲ. ದಯವಿಟ್ಟು ಈ ಹಾಲನ್ನಾದರೂ ಕುಡೀರಿ. ಮಾದೇವಿ, ನಿನ್ನ ಮಗ ಮಾಡಿದ ಮಾನಹೀನ ಕೃತ್ಯಕ್ಕೆ ಇವತ್ತು ಮನೆತನದ ಮಾನ ಹೋಗುವ ಪ್ರಸಂಗ ಬಂದು ನಿಂತಿದೆ. ನಮ್ಮ ಮನೆಯ ಮಾನಗೋಸ್ಕರ ರುದ್ರ ತನ್ನ ಮಗಳ ಕರ್ಣನ ಕುಡಿಯನ್ನೇ ಕತ್ತರಿಸಿಕೊಂಡಿದ್ದಾನೆ. ಮನೆಯ ಮಾನ, ರುದ್ರನ ಮಗಳ ಪ್ರಾಣ ಯಾವತ್ತೂ ಮರಿಬಾರ್ದು, ಯಾವತ್ತೂ ಮರಿಬಾರ್ದು. ಅದಕ್ಕಾಗಿ ನಿನ್ನ ಮಗನ ಸಲುವಾಗಿ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಮಗ ಮಾಡಿದ ತಪ್ಪಿಗೆ ಅದಾವ ನಿರ್ಧಾರ ಮಾಡಿದ್ದೀರಿ ನಿಮ್ಮ ಮನದಲ್ಲಿ? ಒಳ್ಳೆ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೀನಿ. ನ್ಯಾಯವಂತನ ಮನೆಯ ನಡುಗಂಬದಲ್ಲಿ ನಿಂತು ನಿನ್ನ ಮಗನ ಸಲುವಾಗಿ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ. ನೋಡ್ಬಾದೇವಿ, ನಾನು ಎಷ್ಟು ಪ್ರಶ್ನೆ ಮಾಡ್ತಾನೋ ಅಷ್ಟೇ ಉತ್ತರಿಸ್ಬೇಕು, ಮರಳಿ ಪ್ರಶ್ನಿಸಬಾರ್ದು. ಅದೇನು ಕೇಳ್ತಿರೋ ಕೇಳಿ. ನಾನು ನಿನಗೇನಾಗಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ, ನನ್ನ ಪಾಲಿನ ದೇವರು. ತಾಳಿ ಕಟ್ಟಿದ ಗಂಡ ನಿನಗೆ ದೇವರು. ದೇವರ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ, ಅವಳ ಆದ್ಯ ಕರ್ತವ್ಯ ಕೂಡ ಹೌದು. ಒಂದು ವೇಳೆ ಗಂಡನ ಆಜ್ಞೆಯನ್ನು ತಿರಸ್ಕರಿಸಿ ನಡೆದಿದ್ದೆ ಆದರೆ ಅಂಥವಳು ಸತಿಯಲ್ಲ, ಪತಿಗೆ ದ್ರೋಹ ಬಗೆದ ಸತಿ ದ್ರೋಹಿಯವಳು. ಹಾಗಿದ್ಮೇಲೆ ನನ್ನದೊಂದು ಮಾತು ನಡೆಸಿಕೊಡ್ತಾರೆ, ನನಗೆ ಮಾತು ಕೊಡು. ರೀ, ಮಾತಿನ ಮರ್ಮವನ್ನ ಅರಿಯದೆ ಮಾತು ಕೊಟ್ಟು ವಚನ ಹೀನಳಾಗೋದಕ್ಕಿಂತ ಮಾತಿನ ಮರ್ಮವನ್ನ ಅರಿಯುವುದೇ ಒಳ್ಳೆಯದು. ದಯವಿಟ್ಟು ತಮ್ಮ ಮಾತಿನ ಅಂತರಂಗವನ್ನ ಬಹಿರಂಗಪಡಿಸಿ. ಯಾಕೆ? ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ ಅಂತ ನೀನೇ ನುಡಿತಾ ಇದೀಯ. ಮತ್ತು ಗಂಡನ ಅಂತರಂಗದ ಆತ್ಮದ ಮಾತು ನನಗೆ ಅರ್ಥ ಆಗಲಿಲ್ವೇನೆ? ಆಯ್ತು ರೀ, ನಿಮ್ಮ ಮಾತು ನಡೆಸ್ಕೊಡ್ತೀನಿ ಅಂತ ನನ್ನ ಹೆತ್ತವರ ಆಣೆ ಮಾಡಿ ಹೇಳ್ತೀರಿ. ಅದೇನು ಅಂತ ಹೇಳಿ. ಮಾದೇವಿ, ಇವತ್ತು ಸತಿ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ಇವತ್ತೇ ನೀನು ಹಾಲು ತಂದಿದೀಯ. ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ದಿನಾಲು ಬೆಳಗ್ಗೆ 10 ಗಂಟೆ ನಿನ್ನ ಮಗನಿಗೆ ಕುಡಿಸ್ತೀನಿ ನೋಡು, ಇವತ್ತು ಕೂಡ ಈ ಹಾಲನ್ನು ಅವನಿಗೆ ಕುಡಿಸ್ಬೇಕು. ಆದ್ರೆ ಬರೀ ಹಾಲಲ್ಲ, ಮತ್ತೆ ನಿನ್ನ ಮಗ ಕುಡಿಯುವ ಹಾಲಿನಲ್ಲಿ, ನನ್ನ ಮಗ ಕುಡಿಯೋ ಹಾಲಿನಲ್ಲಿ, ನಿನ್ನ ಮಗ ಕುಡಿಯುವ ಹಾಲಿನಲ್ಲಿ, ನನ್ನ ಮಗ ಕುಡಿಯೋ ಹಾಲಿನಲ್ಲಿ ವಿಷ ಬೆರೆಸಿಕೊಂಡಿಸ್ಕೊಂಡ್ರಿ. ಸ್ವಾಮಿ, ಈ ಮಾತನ್ನ ನೀವೇ ಹೇಳ್ತಾ ಇದ್ರ? ಹೀಗೆ ಹೇಳೋದಕ್ಕೆ ನಿಮ್ಮ ಮನಸ್ಸಾದ್ರೂ ಯಾಕೆ ಬಂತು ರೀ? ಹೆತ್ತ ತಾಯಿಯಾದ ನಾನೇ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಲೆ ಮಾಡಬೇಕು? ಎಲ್ಲ 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 ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ಅಮೃತ ಉಳಿಸುವ ಹಸ್ತಗಳಿಂದ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಲೆ ಮಾಡಬೇಕೆ? ಹೆತ್ತವರಿಂದಲೇ ಮಗನ ಸಾಯಬೇಕೆಂಬ ವಿಧಿ ಲಿಖಿತವಿರುವಾಗ ತಪ್ಪಿಸಲು ಯಾರಿಂದಲೇ ಸಾಧ್ಯ? ನೋಡು, ಮಗನೆಂಬ ಮಮಕಾರವನ್ನು ತೆಗೆದುಹಾಕು. ಮನೆತನದ ಮಾನ ಉಳಿಸಲು ಮುಂದಾಗೆ, ಮನೆತನದ ಮಾನ ಉಳಿಸಲು ಮುಂದಾಗು. ಪ್ರಾಣ
ಹೋದರೂ ಮಾನ ಬೇಕೆಂಬ ಯಾಳಿಗೆ ಕವಿಗಳ ನಾಣ್ಣುಡಿಯಲ್ಲಿ ಆಲಿಸಿಲ್ವೇನೆ. ಯಾವ ನಿರ್ಧಾರವನ್ನು ತೆಗೆದುಕೊಂಡೆ ನಿನ್ನ ಮನದಲ್ಲಿ? ರೀ, ಮಗನ ಮರಣ ಹೊಂದುವುದಕ್ಕಾಗಿ ನಾನು ದುಃಖಿಸ್ತಾ ಇಲ್ಲ ರೀ. ಆದ್ರೆ ಹೆತ್ತ ತಾಯಿಯಾದವಳೆ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಲ್ಲುವ ಯಾವ ತಾಯಿಯಾದರೂ ಈ ಜಗತ್ತಿನಲ್ಲಿದ್ದಾಳೆ? ಯಾಕಿಲ್ಲ, ಯಾಕಿಲ್ಲ? ಪುರಾಣ ಪುಣ್ಯ ಕಥೆಗಳಲ್ಲಿ ಸಾಕಷ್ಟು ನಿದರ್ಶನಗಳಿವೆ. ಭಕ್ತ ಸಿರಿಯಾಳನ ಹೆಂಡತಿ ಚಂದ್ರಮತಿಯು ಗಂಡನ ಆದ್ಯತೆ ಮಕ್ಕಳನ್ನು ಬಲಿ ಕೊಡಲಿಲ್ಲವೇನೆ? ಅಷ್ಟೇ ಯಾಕೆ, ಬಾಲಚಂದ್ರನ ಹೆಂಡತಿ ಅನುಸೂಯ ಗಂಡನ ಆದ್ಯತೆ ಮಕ್ಕಳನ್ನು ಬಲಿ ಕೊಡಲಿಲ್ಲವೇನೆ? ಈ ನಮ್ಮ ಮನೆತನದ ಮಾನ ಉಳಿಸಲು ಈ ನಿನ್ನ ಕಟುಕ ಮಗನ ಕೊಲ್ಲಲು ತಪ್ಪೇನು ಮಾದೇವಿ? ತಪ್ಪೇನು? ಇದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ ರೀ, ನನ್ನಿಂದ ಸಾಧ್ಯ. ಅಂದ್ರೆ ಎಲ್ಲರಂತೆ ನೀನು ವಚನ ಭ್ರಷ್ಟಳೆ ಅಂದಾಗಾಯ್ತು. ಗಂಡನ ಆಜ್ಞೆ ನೀನು ಪಾಲಿಸೋದಿಲ್ಲ, ಹೆಚ್ಚಿಗೆ ಮಾತು ಬೆಳೆಸೋದು ಬೇಡ. ನಂದು ಒಂದೇ ಭಾಗವಾತು. ಯಾವುದು? ನಿನಗೆ ಮಗ ಬೇಕು, ಈ ಮಾಂಗಲ್ಯ ಬೇಕು. ನೀವು ಈ ರೀತಿ ಹೇಳಿದ್ರೆ ನಾನು ಏನು ಅಂತ ಹೇಳಿ? ಮಗ ಮತ್ತು ಮಾಂಗಲ್ಯ ನನ್ನೆರಡು ಕಣ್ಣುಗಳಿದ್ದಂತೆ. ಇದರಲ್ಲಿ ಯಾವುದನ್ನ ಬೇಕೆನ್ನಲ್ಲಿ, ಯಾವುದನ್ನ ಬೇಡ ಅಂತ ತಿರಸ್ಕರಿಸಲಿ. ನಿಜ, ಸತ್ಯ ಧರ್ಮ ಹೆಣ್ಣಿನ ಸ್ಥಾನದಲ್ಲಿ ನಿಂತು ನಾನು ಹೇಳುವುದೊಂದೇ ಮಾತು. ಏನದು? ನನಗೆ ಮಗ ಹೋದರೂ ಮಾಂಗಲ್ಯ ಬೇಕು. ನನಗೆ ಮಗ ಹೋದರೂ ಮೆಚ್ಚಿದ ಕಡೆ ನಿನ್ನ ಮಾತನ್ನ ಮೆಚ್ಚಿದೆ. ಹೆಣ್ಣಿನ ಸ್ಥಾನದಲ್ಲಿತ್ತು, ಒಳ್ಳೆ ನಿರ್ಧಾರವನ್ನು ಕೈಗೊಂಡೆ. ಇವತ್ತು ನಿನ್ನ ನನ್ನ ಧರ್ಮ ಪತ್ನಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಇದನ್ನು ತೆಗೆದುಕೋ. ಇದರಲ್ಲಿ ಕಾಳು ಕೊಟ್ಟು ಕಬಿಸ ಇದೆ. ಇಂದಿನ ಮಗ ಬರುವ ಸಮಯವಾಗಿದೆ. ದಿನಾಲು ಬೆಳಗ್ಗೆ ಹೇಗೆ ನಿನ್ನ ಮಗನಿಗೆ ಹಾಲು ಕುಡಿಸ್ತೀವಿ, ಇವತ್ತು ಕೂಡ ಹಾಲು ಹಾಗೆ ಕುಡಿಸು. ನಿನ್ನ ಮಗನಿಗೆ ಹಾಲು ಕುಡಿಸುವವರೆಗೆ ನಾನು ಆದ್ಯ ಮಾಡಿದ ಕೃತ್ಯ ಯಾವ ಕಾಲಕ್ಕೂ ಗೊತ್ತಾಗಬಾರದು. ದಿನಾಲು ಹೇಗೆ ಪ್ರೀತಿ ವಾತ್ಸಲ್ಯ ಮಮಕಾರ ಕರುಣೆಯಿಂದ ಕೊಡ್ತೀವಿ, ಇವತ್ತು ಕೂಡ ಹಾಗೆ ಕುಡಿಸು. ನಾನು ಹೊರಗಡೆ ಹೋಗಿ ಮನೆಗೆ ಬರೋದ್ರೊಳಗಾಗಿ ಮಡಿಯಲ್ಲಿ ನಿನ್ನ ಮಗ ಇರಬಾರದು. ಮಡಿಯಲ್ಲಿ ಮಗನ ಹೆಣ ಬಿದ್ದಿರಬೇಕು. ಒಂದು ವೇಳೆ ನಾನು ಬರೋದ್ರೊಳಗಾಗಿ ಮಡಿಯಲ್ಲಿ ನಿನ್ನ ಮಗ ಜೀವಂತವಾಗಿದ್ರ, ಇವತ್ತು ಸೂರ್ಯ ಮುಳುಗೋದ್ರೊಳಗಾಗಿ ನಿನ್ನ ಗಂಡನ ಪ್ರಾಣ ಇರುವುದಿಲ್ಲ, ನನ್ನ ಕೊರಳಲ್ಲಿ ಮಾಂಗಲ್ಯ ಇರುವುದಿಲ್ಲ. ಯಾವುದನ್ನು ಉಳಿಸ್ಕೋತೀಯ, ಯಾವುದನ್ನು ಕಳ್ಕೋತೀಯ, ನಿರ್ಧಾರ ನಿನಗೆ ಬಿಟ್ಟಿದ್ದು. ಒಂದು ವೇಳೆ ನಿನ್ನ ಗಂಡನ ವಚನ ಪಾಲಿಸಲು, ನಿನ್ನ ಮಗನ ವ್ಯಾಮೋಹದಿಂದ ನಿನ್ನ ಮಗನ ಉಳಿಸಲು ಈ ವಿಷ ತುಂಬಿದ ಹಾಲನ್ನು ನೀನೇನಾದ್ರೂ ಕುಡಿದದ್ದಾದ್ರ ನನ್ನ ಆಣೆ ಆಗಿದೆ. ನಾನು ಹೊರಗಡೆ ಹೋಗಿ ಬರ್ತೀನಿ. ಒಟ್ಟಲ್ಲಿ ನಿನ್ನ ಕಟಕ ಮಗ ಬದುಕಿರಬ.
ಸಂಬಂಧದ ತಂಬುರಿಗ ಕಲ್ಪಿಸದ ನೀನಲ್ಲದ ಸಂಸಾರದ ಸಾಮದರ ಸಂಜೀವಿನಿ ನೀನಲ್ಲದ ಮನಿ ಮನಕ ದೇವಿ ನೀನು. ಮೆಚ್ಚಬೇಕು ಬ್ರಹ್ಮ, ನನ್ನ ಹಣೆ ಬರಹದ ವಿಧಿ ಲಿಖಿತಕ್ಕೆ ನಿನ್ನನ್ನು ಮೆಚ್ಚಲೇಬೇಕು. ಎಷ್ಟೊಂದು ವಿಚಿತ್ರವಾಗಿ ಬರೆದಿರುವೆ ನನ್ನ ಬದುಕಿನ ದುರಂತವನ್ನು. ಅದಕ್ಕೆ ಬಲ್ಲವರು ಹೇಳಿರಬೇಕು, ಬ್ರಹ್ಮನ ಬರಹ ಬಲ್ಲವರಾರು ಎಂದು. ಮೆಚ್ಚಬೇಕು ಬ್ರಹ್ಮ, ನನ್ನ ಹಣೆ ಬರಹದ ವಿಧಿ ಲಿಖಿತಕ್ಕೆ ನಿನ್ನನ್ನು ಮೆಚ್ಚಲೇಬೇಕು. ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನ ನನ್ನ ಉಡಿಯಲ್ಲಿ ಕಟ್ಟಿದೆ. ಅದನ್ನ ರಣ ಹದ್ದುಗಳ ಕಣ್ಣಿಗೆ ಬೀಳದಂತೆ ಎಚ್ಚರ ವಹಿಸಿದೆ. ಕೊನೆಗೆ ನನ್ನನ್ನೇ ಹಸಿ ಮಾಂಸ ತಿನ್ನುವ ಹುಲಿಯನ್ನಾಗಿ ತಂದು ನಿಲ್ಲಿಸಿದೆ. ಈ ಹಸಿ ಮಾಂಸ ತಿಂದರೆ ಬಲು ವಿಷವೆಂಬುದು ನನಗೂ ಗೊತ್ತು. ತಿನ್ನದೆ ಹೋದರೆ ನರಕಕ್ಕೆ ದಾರಿ ಎಂದು ಕಟ್ಟಪ್ಪಣೆ ವಿಧಿಸಿದೆ. ಬ್ರಹ್ಮ, ನಾನು ಬದುಕಲೇಬಾರ್ದೆಂಬ ಇಚ್ಛೆ ನಿನಗಿದ್ದಿದ್ದರೆ ನನ್ನನ್ನೇಕೆ ಈ ಭೂಮಿಗೆ ಜಾರಿಸಿದೆ? ಈ ಪುಣ್ಯ ಭರತ ಭೂಮಿಯಲ್ಲಿ ನಾನು ಪಾಪದ ಕಿರೀಟ ಹೊತ್ತುಕೊಳ್ಳಲೆ? ಇಲ್ಲ ಇಲ್ಲ ಇಲ್ಲ. ಹೌದು, ಸತಿ ಧರ್ಮ ನನ್ನ ಕಟ್ಟಿಕೊಂಡವನು ಬದುಕುಳಿಯಲೇಬೇಕು. ಈ ಹೆತ್ತ ಕರಳು ಕಲ್ಲಾಗಲೇಬೇಕು. ನನ್ನ ಕಟ್ಟಿಕೊಂಡವನು ಬದುಕುಳಿಯಲೇಬೇಕು. ಈ ಹೆತ್ತ ಕರಳು ಕಲ್ಲಾಗಲೇಬೇಕು. ಇದುವೇ ಸತಿ ಧರ್ಮ, ಇದುವೇ ಸತಿ ಧರ್ಮ. ಎದುರಿಗೆ ಸಿಡಿಲು ಬೆಳೆಯಿತಿ ಮರದ ಮಮತಿ ನಲುಗಿತಿ ಪ್ರೀತಿ ಪ್ರೇಮ ತುಂಬಿದ ಊರೂರಾಯಿತಿ ಹರಿಯಿತಿ ಕಂಬನಿ ಹರಿಯಿತಿ ಒಡೆಯಿತಿ ಕಂಬನಿ ಒಡೆಯಿತಿ ಹೊಡೆಯಿತಿ ಕಂಬನಿ ಹರಿಯಿತಿ ಜಾರಿತಿ ಮುದ್ದು ಜಾರಿತಿ. ಹಾಲಿನಲ್ಲಿ ವಿಷ ಬೆರೆಸಿರುವೆ. ದೇವರೇ, ಈ ಭಕ್ತಳ ಮೇಲೆ ನಿಜವಾದ ದಯೆ ನಿನಗಿದ್ದರೆ ಈ ವಿಷಪೂರಿತ ಹಾಲು ಅಮೃತವಾಗಬೇಕು. ಅಂದಾಗ ಮಾತ್ರ ನೀನು ಈ ಜಗತ್ತಿನಲ್ಲಿದ್ದೀಯಾ ಅಂತ ನಾನು ಭಾವಿಸ್ತೇನೆ. ಮಗ ಮನೆಗೆ ಬರುಗಿದ್ದ ಮುಂಚಿತವಾಗಿ ಮಗನ ದಾರಿ ಕಾಯುತ್ತಾ ಹಾಲಿನ ಗ್ಲಾಸನ್ನು ಕೈಯಲ್ಲೇ ಹಿಡ್ಕೊಂಡು ನಿಂತಿದೆಯಲ್ಲ, ಈ ಮಗನ ಮೇಲೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ಅನ್ಕಂಪ ಅಂತೀನಿ. ನಿನ್ನಂಥ ತಾಯಿಯನ್ನು ಪಡ್ಕೊಂಡು ಬರಬೇಕಾದ್ರೆ ನಾವು ಯಾವ ಜನ್ಮದ ಪುಣ್ಯ ಮಾಡಿರೋಣೇನಮ್ಮ. ನಿಜನಪ್ಪ, ನನ್ನಂಥ ತಾಯಿಯನ್ನ ನೀನೆಲ್ಲೂ ಕಂಡಿರ್ಲಿಕ್ಕಿಲ್ಲ. ಮಗನ ಮೇಲೆ ಪ್ರೀತಿ ಪ್ರೇಮ ತೋರುವ ಅದೆಷ್ಟೋ ತಾಯಂದಿರನ್ನ ನೀನು ನೋಡಿದೀಯ. ಆದರೆ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಇಂಥ ಹಾಲು ಕುಡಿಸುವ ನನ್ನಂಥ ತಾಯಿಯನ್ನ ನೀನೆಲ್ಲೂ ಕಂಡಿರ್ಲಿಕ್ಕಿಲ್ಲ.
ಇದೇ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಸತ್ವ ಪರೀಕ್ಷೆ. ನಿನ್ನಂತ ಮಗನನ್ನ ಹಡೆದದ್ದು ನನ್ನ ಪುಣ್ಯವೋ ಅಥವಾ ನನ್ನಂತ ತಾಯಿಯನ್ನ ಪಡೆದದ್ದು ನಿನ್ನ ಪುಣ್ಯವೋ ಅದು ಆ ದೇವರಿಗೆ ಗೊತ್ತು. ಅಮ್ಮ, ಯಾಕಮ್ಮ ಕಣ್ಣಲ್ಲಿ ನೀರ್ಯಾಕೆ? ಏನಿಲ್ಲಪ್ಪ, ಹಾಲು ಕುಡಿಸುವ ಸಂತೋಷಕ್ಕಾಗಿ. ಎಂತ ಹುಚ್ಚಿ ನೀನು! ಯಾರಾದರೂ ಸಂತೋಷ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾರೇನು? ಮಗನಿಗೆ ನಗು ನಗುತ್ತಾ ಹಾಲು ಕುಡಿಸೋದು ತಾಯಿ ಆದವಳ ಧರ್ಮ ಅಮ್ಮ. ಕಣ್ಣೀರು ಹಾಕ್ಬಾರ್ದಮ್ಮ, ನೀನು ಕಣ್ಣೀರು ಹಾಕ್ಬಾರ್ದು. ಮೊದಲು ಹಾಲು ಕೊಡಿ. ಅಮ್ಮ, ಇವತ್ತು ನನ್ನ ಹುಟ್ಟು ಹಬ್ಬ ಅಲ್ವಾ? ಪ್ರತಿ ವರ್ಷ ಅಪ್ಪಾಜಿ ನಿನ್ನ ಸೇರಿಕೊಂಡು ಹುಟ್ಟು ಹಬ್ಬನ ವಿಜೃಂಭಣೆಯಿಂದ ಮಾಡ್ತಾ ಇದ್ರಿ. ಈ ವರ್ಷ ನನ್ನ ಹುಟ್ಟುಹಬ್ಬದ ಆಚರಣೆ ಮರ್ತಂತೆ ಕಾಣ್ತಾ ಇದ್ದೀರಲ್ಲ. ಕ್ಷಮಿಸು ಕಂದ, ಪ್ರತಿನಿತ್ಯ ನೀನು ಹುಟ್ಟಿದ ಹಬ್ಬನ ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ವಿ. ಆದರೆ ಸಮಯ ಸಂದರ್ಭ ಮಾಡೋಕ್ಕಾಗಲಿಲ್ಲ. ನೀನೇನು ಚಿಂತೆ ಮಾಡಬೇಡ, ಇಷ್ಟರಲ್ಲೇ ನಿಮ್ಮಪ್ಪ ಬರ್ತಾರೆ. ನಾವೆಲ್ಲರೂ ಕೂಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬೇಡ. ಅದೆಲ್ಲ ಇರಲಿ ಕಂದ, ಮೊದಲು ಹಾಲು ಕುಡಿಯಪ್ಪ. ಅಮ್ಮ, ಇವತ್ತು ನನ್ನ ಹುಟ್ಟು ಹಬ್ಬ. ಈ ಹುಟ್ಟು ಹಬ್ಬ ಯಾವಾಗ ಬರುತ್ತಿದೆಯೋ ಅಂತ ನಾನು ದಿನ ದಿನನೇ ಕಾಯ್ತಾ ಇದ್ದೆ. ಇಂದು ನಾನು ಕೆಲವು ತಪ್ಪುಗಳನ್ನು ಮಾಡಿಬಿಟ್ಟಿದ್ದೇನೆ. ಆ ತಪ್ಪಿನ ಅರಿವು ನನಗಾಗಿದೆ. ಆ ತಪ್ಪಿನ ಅರಿವು ಆಗಿ ಓಡೋಡಿ ಓಡೋಡಿ ನಿನ್ನ ಕಡೆ ಬಂದಿದ್ದೇನೆ. ಹೆತ್ತ ತಾಯಿಯ ಮುಂದೆ ಮಕ್ಕಳ ತಪ್ಪನ್ನು ಹೇಳಿದರೆ ಹೆತ್ತ ತಾಯಿ ಮಕ್ಕಳ ತಪ್ಪನ್ನು ಕ್ಷಮಿಸಿ ಮುತ್ತಿಟ್ಟು ಮಕ್ಕಳನ್ನು ಕ್ಷಮಿಸಿದಳೆಂಬ ಕವಿವಾಣಿಯನ್ನು ನಾನು ಕೇಳಿದ್ದೇನಮ್ಮ. ಈ ದಿನಗೋಸ್ಕರ ಹಗಲು ರಾತ್ರಿ ಅನ್ನದೇ ಕಾಯ್ತಾ ಇದ್ದೆ. ಇವತ್ತು ನಾ ಮಾಡಿದ ತಪ್ಪು ನನಗೆ ಅರಿವಾಗಿದೆ. ಅದಕ್ಕಾಗಿ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಂತ ಬಂದಿದ್ದೇನಮ್ಮ. ನೀನು ಏನು ತಪ್ಪು ಮಾಡಿದ್ದೀಯ ಅಂತ ನಾವು ತಿಳಿಬೇಕಲ್ಲಪ್ಪ. ಅದೇ ಅಮ್ಮ, ನಮ್ಮನ್ನೇ ನಂಬಿ ಬದುಕುತ್ತಿರುವ ಒಂದು ಬಡ ಕುಟುಂಬ, ಒಂದು ಬಡ ಕುಟುಂಬದಲ್ಲಿ ಬದುಕಿ ಬಾಳಿರುವ ಒಂದು ಬಡ ಹೆಣ್ಣು ಮಗಳು, ಅಂದ್ರೆ ನಮ್ಮಲ್ಲೇ ಜೀತದ ಆಳಿದಾಗಿ ದುಡಿತಿರುವ ರುದ್ರನ ಮಗಳು. ಅವಳ ಸಾವಿಗೆ ನಾನೇ ಕಾರಣ, ಅವಳ ಸಾವಿಗೆ ನಾನೇ ಕಾರಣ. ಆದ್ರೆ ಅವಳ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲಮ್ಮ, ಗೊತ್ತಿಲ್ಲ. ಆದ್ರೆ ಈ ವಿಷಯ ನೀನು ಯಾರಿಗೆ ಹೇಳ್ಬೇಡಮ್ಮ. ಯಾಕೆ ನಗ್ತಾ ಇದೀಯಾ? ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳಿದಿತ್ತಂತೆ. ಅಂದ್ರೆ ಈ ವಿಷಯ ಈತನೇ ನೀನೇ ಹೇಳ್ದೇನಪ್ಪ. ಆದ್ರೆ ಅಮ್ಮ, ಇವತ್ತು ನಾ ಮಾಡಿದ ತಪ್ಪು ನನಗರುವಾಗಿದೆ. ಇನ್ ಮುಂದೆ ನನ್ನ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಹೊರತುಪಡಿಸಿ ಬೇರೆ ಹೆಣ್ಣು ಮಕ್ಕಳನ್ನ ನನ್ನ ತಾಯಿ, ತಂಗಿ, ಅಕ್ಕ ಅಂತ ತುಳಿತೇನೆ. ಒಂದೇ ಒಂದ್ಸಲ ನನ್ನ ಮಗಳನ್ನ ಕ್ಷಮಿಸಿಬಿಡಮ್ಮ. ನಾನು ನಿನಗೆ ಏನು ಆಶೀರ್ವಾದ ಮಾಡ್ಲಿಕ್ಕಂದ. ದೈವ ದೂರ ಆದ್ರೆ ದೇವರು ಬಂದು ನಿನ್ನನ್ನ ಕಾಪಾಡಲಾರ. ಈ ಸಮಯದಲ್ಲಿ ನಾನು ನಿನಗೇನು ಅಂತ ಆಶೀರ್ವಾದ ಮಾಡಲಿ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಸತ್ವ ಪರೀಕ್ಷೆ ಇದು ಕಂದ. ಮಕ್ಕಳಿಗಿಂತ ತಾಯಿ ದೊಡ್ಡೋಳು. ದೊಡ್ಡವರ ಮಾತು ಪಾಲಿಸಬೇಕಾದದ್ದು ಚಿಕ್ಕವರ ಕರ್ತವ್ಯ. ಮೊದಲು ನೀನು ಹಾಲು ಕೊಡಿ, ಆಮೇಲೆ ಖಂಡಿತವಾಗ್ಲೂ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ಅಬ್ಬಾ, ಈ ಮಗನನ್ನು ನೀನು ಕ್ಷಮಿಸುತ್ತೇನೆಂದರೆ ಅಷ್ಟೇ ಸಾಕಮ್ಮ, ಅಷ್ಟೇ ಸಾಕು. ಬರೀ ಹಾಲಲ್ಲ, ಹಾಲಿನಲ್ಲಿ ವಿಷ ಹಾಕಿ ಕೊಟ್ಟರೂ ಕುಡಿತೀನಿ. ಹೆತ್ತ ತಾಯಿ ಆದವಳು ಮಗನನ್ನು ಕ್ಷಮಿಸುತ್ತೀಯ ಅನ್ನುವ ನಂಬಿಕೆಯಿಂದ
ಈ ಮಸ್ತಕದ ಮೇಲೆ ಇಟ್ಟು ಹೇಳು, ಕಂದ ನಿನ್ನನ್ನು ಕ್ಷಮಿಸಿದನಂತ ಒಂದ್ಸಲ ಹೇಳಮ್ಮ. ನಾನು ನಿನಗೇನು ಅಂತ ಆಶೀರ್ವಾದ ಮಾಡಿ ನಿನಗೆ ಆಶೀರ್ವಾದ ಮಾಡುವಾದಂತ ಯೋಗ್ಯತೆ ಈ ಸಂದರ್ಭದಲ್ಲಿ ನಾನು ಉಳಿಸಿಕೊಂಡಿಲ್ಲಪ್ಪ, ಉಳಿಸಿಕೊಂಡಿಲ್ಲ. ನಾನೀಗ ನಿನ್ನ ಪಾಲಿಗೆ ಹೆತ್ತ ತಾಯಿಯಾಗಿ ಉಳಿದಿಲ್ಲ, ನಿನ್ನ ಪಾಲಿನ ಯಮಳಾಗಿ. ಏನ್ ಹೇಳ್ತಾ ಇದೀಯಾ? ನಿಜ ಕಂದ, ನೀನು ಮಾಡಿರುವ ತಪ್ಪು ನಮಗೆ ಗೊತ್ತಾಗಿದೆ. ನಿನ್ನಪ್ಪ ನನಗೆ ಆಜ್ಞೆ ಇಟ್ಟು ಹೋಗಿದ್ದಾರೆ. ಏನಂತ? ನೀನು ಬದುಕಿರಬಾರದೆಂದು. ಹಾಗಾದ್ರೆ ನೀನು ಕುಡಿದಿದ್ದು ಹಾಲಲ್ಲವೋ, ವಿಷ. ನಿಜ ಕಂದ, ಈ ಹೆತ್ತವಳ ಹಾಲು ವಿಷವಾಯ್ತು ಕಂದ, ಈ ಹೆತ್ತವಳ ಹಾಲು ವಿಷವಾಗಿ. ಏನಂತ ಮಾತಾಡ್ತೀಯಮ್ಮ? 9 ತಿಂಗಳು ಹೊತ್ತು ಹೆತ್ತು ಸಾಕಿದ ತಾಯಿ ನೀನು. ಜಗತ್ತಿನಲ್ಲಿ ಯಾವ ತಾಯಿಯಾದರೂ ತನ್ನ ಮಗನಿಗೆ ವಿಷ ಹಾಕಿ ಕೊಲ್ಲಲು ಸಾಧ್ಯವೇ? ಇದು ನಾನು ನಂಬೇಕೇನಮ್ಮ? ಯಾಕಮ್ಮ ಮಗು ಯಾಕಮ್ಮ ಮೋಸ ಮಾಡಿಬಿಟ್ಟೆ? ಯಾಕೆ ಮೋಸ ಮಾಡಿಬಿಟ್ಟೆ ಹೇಳಮ್ಮ? ಕಂದ, ಹಾಲು ಕುಡಿಯೋ, ಕ್ಷಮಿಸುತ್ತಂತ ಹೇಳಿ ಇಂಥ ಮೋಸ ಮಾಡಿಬಿಟ್ಟೆ ಅಮ್ಮ ನೀನು. ಅಮ್ಮ, 9 ತಿಂಗಳು ನಿನ್ನ ಗರ್ಭದ ಗುಡಿಯಲ್ಲಿ ಇಟ್ಟುಕೊಂಡು ನಿನ್ನ ಕರುಳುಗಳನ್ನೇ ನನಗೆ ಹಾರ ಮಾಡಿ ಹಾಕಿ ರಕ್ತದಿಂದ ಅಭಿಷೇಕ ಮಾಡಿದ ತಾಯಿ ಅಮ್ಮ ನೀನು. ಉಸಿರು ಕೊಟ್ಟು ನನಗೆ ಜನ್ಮ ನೀಡಿ ನನಗೊಂದು ಹೆಸರಿಟ್ಟು ಈ ಜಗಕ್ಕೆ ತೂರಿ ಮುತ್ತು ಕೊಟ್ಟು ತುತ್ತು ನೀಡಿದ ಹೆತ್ತ ತಾಯಿ ಅಮ್ಮ ನೀನು. ಎಂತ ಮೋಸ ಮಾಡಿಬಿಟ್ಟೆ ಅಮ್ಮ. ಯಾಕೆ ಹೇಳ್ತಾ ಇದೀಯಮ್ಮ? ಯಾಕೆ ಹೇಳ್ತಾ ಇದೀಯಾ? ಹೇಳ್ಬಾರ್ದು. ಹೆತ್ತ ತಾಯಿಯ ಕೈಯಿಂದ ವಿಷ ಕುಡಿದು ಸಾಯಬೇಕಂತ ಈ ನನ್ನ ಹಣೆ ಬರದಲ್ಲಿ ಬರೆದಿದ್ರೆ ಅಮ್ಮ, ನಿನ್ನನ್ನು ಯಾಕಮ್ಮ ನಾನು ಹಣೆ ಮಾಡಲಿ? ಯಾಕೆ ಮನೆ ಮಾಡಲಿ? ಕ್ಷಮಿಸ್ಬಿಡಮ್ಮ. ನಾನು ಭಾಳ ಹೊತ್ತು ಬದುಕಲ್ಲ ಅಂತ ಕಾಣಿಸ್ತಾನೆ. ಮುಂದಿನ ಜನ್ಮ ಮಾಡೋದಿದ್ರೆ ಈ ನಿನ್ನ ಗರ್ಭದ ಗುಡಿಯಲ್ಲಿ ಒಳ್ಳೆಯ ಮಗನಾಗಿ ನಾನು ಹುಟ್ಟಿ ಬರ್ತೀನಿ. ತಾಯಿಯ ಜೋಗುಳ ಜೀವನಕ್ಕೆ ಎಷ್ಟು ಶ್ರೇಷ್ಠವೋ ಆ ನನ್ನ ತಂದೆಯ ಬೈಗುಳ ಕೂಡ ನನ್ನ ಜೀವನಕ್ಕೆ ಅಷ್ಟೇ ಶ್ರೇಷ್ಠ ಅಂತ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಮ್ಮ. ನನ್ನ ತಂದೆ ಹೇಳು, ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಆಗಿದೆ ಅಂತ ಹೇಳುವ. ಅಮ್ಮ ನಿನ್ನ ಪ್ರೇಮಕ್ಕೆ
ಮಗನಿಗೆ ಹಾಲಿನಲ್ಲಿ ವಿಷ ಬೆರೆಸಿ ಕುಡಿಸಿದ್ದೇನೆ. ನನ್ನ ಸತಿ ಧರ್ಮ ನಾನು ಪಾಲಿಸಿದ್ದೇನೆ. ಆದರೆ ಈಗ ಒಬ್ಬ ಮಗನಿಗೆ ತಾಯಿಯಾಗಿ ನನ್ನ ಧರ್ಮವನ್ನ ನಾನು ಪಾಲಿಸಲೇಬೇಕಲ್ಲ. ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಂದ ಇಂಥ ಪಾಪಿ ಈ ಸಮಾಜದಲ್ಲಿ ಬದುಕಿರಬೇಕೆ? ಇಲ್ಲ, ನನ್ನಂಥ ತಾಯಿ ಬದುಕಿರಬಾರ್ದು. ನನ್ನಂಥ ತಾಯಿ ಬದುಕಿರಲೇಬಾರ್ದು. ನೀವು ನನ್ನಿಂದ ಮಾತು ತೆಗೆದುಕೊಂಡಿದ್ರೆ ನಾನು ಬರೋದ್ರೊಳಗಾಗಿ ನೀನು ಯಾವುದೇ ಅನಾಹುತ ಮಾಡಿಕೊಡ್ದು ಅಂತ. ಆದ್ರೆ ನಿಮ್ಮ ಮಾತು ಮೀರಿ ಹೋಗ್ತಾ ಇದ್ದೀನಿ ಅಂತ ದಯವಿಟ್ಟು ನನ್ನ ಮೇಲೆ ಬೇಸರ ಮಾಡ್ಕೊಳ್ಬೇಡಿ. ಮುಂದಿನ ಜನ್ಮ ಅಂತ ಇವಂತಿದ್ರೆ ನಿಮ್ಮ ಸತಿಯಾಗಿ ಬರ್ತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಎದ್ದು ಎನ್ನೊಡೆ ಮಾತಾಡು. ನೋಡಿ, ಮಗನ ಮರಣವನ್ನ ನೋಡಿ ನಿಮ್ಮ ಮನಸ್ಸಿಗೆ ಆನಂದ ಪಟ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಆನಂದ. ಹೃದಯ ಪ್ರೀತಿ ತೊರೆದ ಮೇಲೆ ಮನಕ್ಕೆ ಶಾಂತಿ. ಇವತ್ತು ಈ ಬೆಟ್ಟಪ್ಪನ ಮಡಿಯ ನಂದಾದೀಪವೇ ಯಾರಿ ಹೋಗಿದೆ. ಬಾಳಿ ಬೆಳಗಬೇಕಾಗಿದ್ದ ಮಗ ಬಸನನ ನೋಡು, ಊರು ಜನರಿಗೆ ಗೊತ್ತಾದ್ರೆ ಬಂದು ಮಡಿಯಲ್ಲಿ ತುಂಬ್ತಾರೆ. ಊರು ಜನರಿಗೆ ಯಾರಿಗೆ ಗೊತ್ತಾಗೋದು ಬೇಡ. ನಾವು ಇಬ್ಬರೇ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ಬಿಡೋಣ. ನೀ ಮಗ ನೋಡ್ಕೋ, ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ. ನಿಂತ್ಕೊಳ್ಳಿ ರೀ. ನಿಮ್ಮ ಪಾದಕ್ಕೆ ಕೊನೆಯದಾಗಿ ನಮಸ್ಕಾರ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ತುಂಬಾ ಆಸೆ ಆಗ್ತಾ ಇದೆ. ದಯವಿಟ್ಟು ತಾವು ಪಾದ ಜೋಡಿಸಿ ನಿಲ್ತೀರ? ಏಳು ಜನ್ಮ ಇದ್ದರೆ ಯಾಕೆ ನಾನು ಆಜ್ಞೆ ಮಾಡಿದ ಕೃತ್ಯ ನಿನ್ನ ಮನಸ್ಸಿಗೆ ಬರಲಿಲ್ವಾ? ಹಾಗಿದ್ರೆ ಹೇಳಿಬಿಡು, ನಿನ್ನ ಕೈಯಾರ ಒಂದು ದೊಡ್ಡ ವಿಷ ಕೊಟ್ಟು ಬಿಡು. ನಾನು ಕೂಡ ಸಂತೋಷ ಹೋಗ್ಬಿಡ್ತೀನಿ. ಹಾಗೆಲ್ಲ ಹೇಳ್ಬೇಡಿ. ಮನೆತನದ ಮಾನಕ್ಕಾಗಿ ಬದುಕುತ್ತಿರುವ ಮಾನವರು ನೀವು. ನ್ಯಾಯಕ್ಕಾಗಿ ನಿಮ್ಮನ್ನೇ ನೀವು ತ್ಯಾಗ ಮಾಡುವ ಮಹಾಪುರುಷರು ನೀವು. ಈ ಸಮಯದಲ್ಲಿ ಇಂತಹ ದುರಂತ ನಡೆಯಬಾರದಾಗಿತ್ತು ರೀ. ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಲೆ ಮಾಡಬೇಕಾದ್ರೆ ಈ ಹೆತ್ತ ಕರಳು ಅದೆಷ್ಟು ಕಠೋರವಾಗಿರಬೇಕು.
ಮಾತುಕತೆ ಬೇಡ ಅಂತ ಬೇಡ ಅಂತ ನಾನೇ ನೀನೇ ಮಗನಿಗೆ ವಿಷ ಕುಡಿಸುವ ಅರ್ಥ ಭಾಗದಷ್ಟು ವಿಷವನ್ನ ನಾನು ಕುಡಿದಿದ್ದೇನೆ. ನಾನು ನಿಮ್ಮ ಮಾತು ಮೀರಿ ಹೋಗ್ತಾ ಇದ್ದೀನಿ ಅಂತ ದಯವಿಟ್ಟು ನನ್ನ ಮೇಲೆ ಬೇಸರ ಮಾಡ್ಕೊಡ್ಬೇಡಿ. ಮುಂದಿನ ಜನ್ಮ ಅಂತ ಇದ್ರೆ ಮತ್ತೆ ನಿಮ್ಮ ಸತಿಯಾಗಿ ಬರ್ತೇನೆ. ನಿಮ್ಮಂತ ನಿಷ್ಠುರವಾದ ಗಂಡನನ್ನು ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನ್ರಿ. ನಾನು ಪುಣ್ಯ ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ ಕಾರಣ ಹೇಳುವೆಯಾ ಮಾಡಿಬಿಟ್ಟೆ ನಾನು. ಮಗನಿಗೆ ಶಿಕ್ಷೆ ಕೊಡುವ ಬರದಲ್ಲಿ ಎತ್ತ ಕರುಣಿನ ಕುಡಿಯನ್ನು ಕತ್ತರಿಸಲು ಆ ತಾಯಿಗೆ ಆಜ್ಞೆ ನೀಡಿದೆ. ಮಗನನ್ನು ಕೊಂದು ಆ ಜೀವ ಹೇಗೆ ಬದುಕಿತ್ತು? ಅವಳು ವಿಷ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಗುಡಿಯೊಳಗಿರುವ ದೇವರು ನೀನು ದೇವರಲ್ಲ, ನೀನೊಬ್ಬ ಕಲ್ಲ ಕಪಟ ನಾಟಕ ಸೂತ್ರಧಾರಿ. ಬಾರುದ್ರ ಈಗ ಬಂದ್ಯ ನೋಡು ನನ್ನ ಬಡಿ ಹೇಗಾಗಿದೆ ಅಂತ. ಮಂತ್ರಾಲಯದಂತೆ ತುಂಬಿ ತುಳುಕುತ್ತಿದ್ದ ಈ ಬೆಟ್ಟಪ್ಪನ ಮನೆ ಸೂತಕದ ಜಾಯಿ ಆವರಿಸಿದೆ. ಮಗನಿಗೆ ಶಿಕ್ಷೆ ಕೊಡುವ ಬರದಲ್ಲಿ ನಾನು ಎಡವಿದ್ದೇನೆ. ರುದ್ರ ಕರುಣಿನ ಕುಡಿಯನ್ನು ಕತ್ತರಿಸಲು ಆ ತಾಯಿಗೆ ಆಜ್ಞೆ ನೀಡಿದೆ. ಮಗನನ್ನು ಕೊಂದ ಆ ಜೀವ ಹೇಗೆ ಬದುಕಿತ್ತು? ಅವಳು ನನ್ನ ಆಜ್ಞೆ ಮೀರಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಯಾರು ಹುಟ್ಟಿಗೂ ಯಾರು ಸಾವು ಕಾರಣವಲ್ಲ, ಯಾರು ಸಾವಿಗೂ ಯಾರು ಹುಟ್ಟು ಕಾರಣವಲ್ಲ. ಪಡೆದುಕೊಂಡು ಬಂದಿದ್ದೆ ಅಷ್ಟು. ನನ್ನದೊಂದು ಮಾತು ನಡೆಸ್ಕೊಡ್ತೀಯೇನೋ? ನೋಡು, ಈ ಮಡಿಯಲ್ಲಿ ನ್ಯಾಯ ನೀತಿ ಧರ್ಮವನ್ನು ಉಳಿಸಿಕೊಂಡು ಹೋಗುವ ಮಾನವೀಯತೆ ಮನುಷ್ಯ ಅಂತ ನಾನು ನಿನ್ನನ್ನೇ ನಂಬಿದ್ದೀನಿ. ಈ ಧರ್ಮಾಪುರದಲ್ಲಿ ಬೆಟ್ಟಪ್ಪನ ಮನೆ ಅಂತಾನೆ ಎಲ್ಲ ಸರ್ವ ಆಸ್ತಿಯನ್ನೆಲ್ಲ ಊರ ಸಮ್ಮುಖದಲ್ಲಿ ನಾನು ನಿನಗೆ ಬಿಡ್ತಾ ಇದ್ದೀನಿ. ನಿನ್ನ ಮಗಳ ಸಾವಿಗೆ ನ್ಯಾಯ ದೊರಕಿಸಿದ್ದೀನಿ. ನಿನಗೆ ಮಾತು ಕೊಟ್ಟಂತೆ ನನ್ನ ಮಗನನ್ನು ನಾನು ಬಲಿ ತಗೊಂಡಿದ್ದೀನಿ. ನ್ಯಾಯ ಅಂತ ಈ ಮನೆ ಬಾಗಿಲಿಗೆ ಬಂದವರಿಗೆ ಮುಂದೆ ಯಾವತ್ತೂ ಬರಗೈಲಿಂದ ಹೋಗಬಾರ್ದು. ಯಾವತ್ತೂ ಬರಗೈ
ಜಯ ಜಯ ಮಂಗಲ ಜಯ ಶುಭ ಮಂಗಲ ಜಯ ಜಯ ಮಂಗಲ ಜಯ ಶುಭ ಮಂಗಲ ಶ್ರೀ ಗುರು ಬಸವೇಶ್ವರನಿಗೆ ಶ್ರೀ ಗುರು ಬಸವೇಗಿ ನಿರುಪಮಾ ನಿರ್ಗುಣ ನಿತ್ಯ ನಿರಂಜನ ನಿರುಪಮಾ ನಿರ್ಗುಣ ನಿತ್ಯ ನಿರಂಜನ ಅನುಪಮ ಸಹನ ಮೂರ್ತಿಯೇ